ಈಗ ರಾಷ್ಟ್ರ ರಾಜಧಾನಿಯಲ್ಲಿ ಮಹತ್ವದ ಸಭೆಗಳು ಸಾಗ್ತಾ ಇರುವಂತದ್ದು. ಈಗಾಗಲೇ ಒಂದು ಹೊತ್ತಿನಲ್ಲಿ ಭದ್ರತಾ ಸಮಿತಿ ಜೊತೆ ಇರುವಂತಹ ಸಭೆಯನ್ನ ಅಂತ್ಯಗೊಳಿಸಿ ಕೇಂದ್ರ ಸಚಿವ ಸಂಪುಟದ ಸಭೆಗೆ ಇನ್ನೇನು ಸಜ್ಜಾಗ್ತಿದ್ದಾರೆ. ಕೆಲವೇ ಹೊತ್ತಿನಲ್ಲಿ ಮತ್ತೆ ಆರಂಭ ಆಗುತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ. ಆ ಮೂಲಕವಾಗಿ ಅತ್ತ ನಮ್ಮ ಭಾರತೀಯ ಸೇನೆಗೆ ಫ್ರೀ ಹ್ಯಾಂಡ್ ಕೊಟ್ಟಿರೋದು, ಮತ್ತೊಂದು ಕಡೆಯಲ್ಲಿ ತೀವ್ರ ಕಾರ್ಯಾಚರಣೆಗಳು ಸಾಗ್ತಾ ಇದೆ. ಈ ಒಂದು ಪ್ರಕರಣವನ್ನ ಕೈಗೆತ್ತಿಕೊಂಡಿರುವಂತಹ NIA ಗಲ್ಲಿ ಗಲ್ಲಿಯಲ್ಲೂ ದೇಶದ ಮೂಲೆ ಮೂಲೆಯಲ್ಲೂ ಕೂಡ ಕಾರ್ಯಾಚರಣೆ ಮಾಡ್ತಾ ಇದೆ, ತನಿಖೆಯನ್ನ ನಡೆಸ್ತಾ ಇದೆ, ಎಲ್ಲಾ ರೀತಿಯಾದಂತಹ ಪ್ರಕ್ರಿಯೆಯಲ್ಲಿ ಮುಳುಗಿದ್ದಾರೆ. ಅದರ ಜೊತೆಯಲ್ಲಿ ಇವತ್ತಿನ ಮಹತ್ವದ ಸಭೆಗಳಲ್ಲಿ ಯಾವ ನಿರ್ಧಾರವನ್ನ ಕೈಗೊಳ್ಳುತ್ತಾರೆ? ಪಾಕಿಸ್ತಾನ ಈಗಾಗಲೇ ಪತ್ರಗುಟ್ಟು ಹೋಗಿದೆ. ದೆಹಲಿಯಲ್ಲಿ ದೊಡ್ಡ ಬೆಳವಣಿಗೆ ಆಗ್ತಿದೆ. ಭದ್ರತಾ ಸಮಿತಿ ಜೊತೆಗಿನ ಸಭೆ ಈಗ ಅಂತ್ಯ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಕೇಂದ್ರ ಸಚಿವ ಸಂಪುಟ ಸಭೆ ಆರಂಭ ಆಗುತ್ತೆ. ರಾಷ್ಟ್ರ ರಾಜಧಾನಿಯಲ್ಲಿ ಸಭೆಯಲ್ಲಿ ನಡೆಯುತ್ತೆ ಮಹತ್ವದ ಚರ್ಚೆ. ಬಹಳ ಇಂಪಾರ್ಟೆಂಟ್ ಹೈ ವೋಲ್ಟೇಜ್ ಮೀಟಿಂಗ್ ಇದು. 20ಕ್ಕೂ ಹೆಚ್ಚು ನಿಮಿಷ ನಡೆದಂತಹ ಮಹತ್ವದ ಚರ್ಚೆ ಇದು. ಪಾಕಿಸ್ತಾನದ ವಿರುದ್ಧ ಕಠಿಣ ಕ್ರಮದ ಕುರಿತು ಚರ್ಚೆ. ಏನ್ ಮಾಡಬೇಕು ಪಾಕಿಸ್ತಾನಕ್ಕೆ, ಮುಟ್ಟಿ ನೋಡಿಕೊಳ್ಳುವಂತಹ ನಡೆ ಹೇಗಿರಬೇಕು, ಪಾಕ್ ವಿರುದ್ಧ ಪ್ರತೀಕಾರಕ್ಕೆ ಮಹತ್ವದ ನಿರ್ಧಾರವನ್ನ ಕೈಗೊಳ್ಳಲಾಗ್ತಿದೆ. ಭದ್ರತಾ ಸಮಿತಿ ಜೊತೆಗಿನ ಸಭೆ ಸದ್ಯ ಅಂತ್ಯ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸೇರಿದಂತೆ ರಕ್ಷಣಾ ಸಚಿವರು, ಇನ್ನು ಸೇನಾ ಮುಖ್ಯಸ್ಥರು ಕೂಡ ಪಾಲ್ಗೊಂಡಿದ್ರು. ಇನ್ನು ಕೆಲವೇ ಹೊತ್ತಿನಲ್ಲಿ ಕೇಂದ್ರ ಮೀಟಿಂಗ್ ಕೂಡ ಶುರುವಾಗುತ್ತೆ. ಭಾರತದ ಟಾರ್ಗೆಟ್ ಪಾಕಿಸ್ತಾನದ ಕರಾಚಿ. ಪಾಕಿಸ್ತಾನದ ಕರಾಚಿ ಮೇಲೆ ಅಟ್ಯಾಕ್ ಆಗುತ್ತಾ? ಕರಾಚಿಯಲ್ಲಿ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್, ಕರಾಚಿಯಲ್ಲಿ HQ-9B ಏರ್ ಡಿಫೆನ್ಸ್ ಸಿಸ್ಟಮ್. ಭಾರತದ ಟಾರ್ಗೆಟ್ ಪಾಕಿಸ್ತಾನದ ಕರಾಚಿ ಅನ್ನುವಂಥ ಒಂದು ಮಾಹಿತಿಗಳು ಸಿಗ್ತಾ ಇದೆ. ಹಾಗಾಗಿ ಕರಾಚಿ ಮೇಲೆ ಅಟ್ಯಾಕ್ ಮಾಡ್ತಾರಾ ಭಾರತ? ಆ ಮೂಲಕವಾಗಿ ಈಗ ಮಹತ್ವದ ಘಟ್ಟವನ್ನ ಸಾಗ್ತಾ ಇದೆ. ಪಾಕಿಸ್ತಾನದ ಕರಾಚಿ ಮೇಲೆ ಅಟ್ಯಾಕ್ ಮಾಡಲಾಗತ್ತಾ? ಭಾರತದ ನಡೆ ಏನು? ಈಗಾಗಲೇ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆಯಲ್ಲ, ಒಂದು ಕಡೆಯಲ್ಲಿ ಅಲ್ಲಿದೆ ಅನ್ನುವಂಥ ಒಂದಿಷ್ಟು ಮಾಹಿತಿ. ಕರಾಚಿಯಲ್ಲಿ HQ-9B ಏರ್ ಡಿಫೆನ್ಸ್ ಸಿಸ್ಟಮ್. ಹಾಗಾಗಿ ಏನು ಮಾಡುತ್ತೆ, ಯಾವ ನಿರ್ಧಾರವನ್ನ ಕೈಗೊಳ್ತಾರೆ? ಈಗಾಗಲೇ ಭದ್ರತಾ ಸಮಿತಿ ಜೊತೆ ಜಸ್ಟ್ ಮೀಟಿಂಗ್ ಅಂತ್ಯ ಆಗಿದೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಕೇಂದ್ರ ಸಚಿವ ಸಂಪುಟದ ಸಭೆ ಕೂಡ ಆಗುತ್ತೆ. ಹಾಗಾಗಿ ಯಾವ ನಿರ್ಧಾರವನ್ನ ಕೈಗೊಳ್ಳುತ್ತಾರೆ, ನೆಕ್ಸ್ಟ್ ನಡೆ ಏನಿರುತ್ತೆ? ಈ ನಿಟ್ಟಿನಲ್ಲಿ ಬಹಳ ದೊಡ್ಡ ಮಟ್ಟದ ಅಪ್ಡೇಟ್ಸ್ಗಳು ಲಭ್ಯವಾಗ್ತಿದೆ. 20ಕ್ಕೂ ಹೆಚ್ಚು ನಿಮಿಷ ನಡೆದಂತ ಮಹತ್ವದ ಚರ್ಚೆ ಇದು. ಈ ಹೊತ್ತಿನಲ್ಲಿ ಈ ಸಭೆ ಇದೆಯಲ್ಲ, ಮೀಟಿಂಗ್, ಬಹಳ ಕುತೂಹಲ ಕಾರಣ ಆಗಿರೋದು. ಭಾರತ ಏನು ಮಾಡುತ್ತೆ, ಇಡೀ ದೇಶದ ಜನ ಕಾದು ನೋಡ್ತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಿರ್ಧಾರ ಏನಿರುತ್ತೆ? ಭಾರತ ಕೌಂಟರ್ ಅಟ್ಯಾಕ್ ಮಾಡುತ್ತಾ, ಯುದ್ಧವನ್ನ ಸಾರುತ್ತಾ, ಅಥವಾ ಸರ್ಪ್ರೈಸ್ ಆಪರೇಷನ್ಸ್? ಈ ಹಿಂದೆ 2016, 19ರಲ್ಲೆಲ್ಲ ಏನ್ ಮಾಡಿದ್ರು? ಸರ್ಜಿಕಲ್ ಸ್ಟ್ರೈಕ್ ಇರಬಹುದು, ಏರ್ ಸ್ಟ್ರೈಕ್ ಇರಬಹುದು. ಹೀಗಾಗಿ ಈ ಬಾರಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಏನು ಮಾಡ್ತಾರೆ, ದೇಶದ ಭದ್ರತೆಯ ವಿಚಾರದಲ್ಲಿ ಯಾವ ಕ್ರಮವನ್ನ ಕೈಗೊಳ್ಳುತ್ತಾರೆ ಅನ್ನೋದು ಈ ದೇಶದ ಜನ ರಕ್ತ ಕೊತ ಕೊತ ಅಂತಿದೆ. ಇವೆಲ್ಲದರ ನಡುವೆ ಇವತ್ತು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಅನ್ನ ಹಮ್ಮಿಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಪಾಕಿಸ್ತಾನದ ವಿರುದ್ಧ ಕಠಿಣ ಕ್ರಮದ ಕುರಿತು ಚರ್ಚೆ ಮಾಡಲಾಗಿದೆ. ಒಂದು ಕಡೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ, ಪರಮಾಧಿಕಾರವನ್ನ ಕೊಡಲಾಗಿದೆ ಭಾರತೀಯ ಸೇನೆಗೆ. ನೀವೇ ಗುರಿ ಇಟ್ಕೊಳ್ಳಿ, ನೀವೇ ಡೇಟ್ ಅನ್ನ ಫಿಕ್ಸ್ ಮಾಡ್ಕೊಳ್ಳಿ, ಹೇಗೂ ಬೇಕು ಹಾಗೆ ನುಗ್ಗಿ ಹೊಡಿರಿ ಅನ್ನುವಂತ ನಿಟ್ಟಿನಲ್ಲೇ ಸಂಪೂರ್ಣ ನಂಬಿಕೆಯೊಂದಿಗೆ ಭಾರತೀಯ ಸೇನೆಗೆ ಫುಲ್ ಪವರ್ ಅನ್ನ ಕೊಟ್ಟಿರೋದು. ಬೂಸ್ಟ್ ಆಗಿದೆ ಇನ್ನಷ್ಟು. ಹಾಗಾಗಿ ಪಾಕಿಸ್ತಾನದ ಕರಾಚಿ ಟಾರ್ಗೆಟ್. ಕರಾಚಿಯಲ್ಲಿ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಇದು ನೋಡಿ. ಹಾಗಾಗಿ ಅಲ್ಲಿ ಅಟ್ಯಾಕ್ ಮಾಡುವಂತ ಒಂದಿಷ್ಟು ಸಾಧ್ಯತೆಗಳು ಕೂಡ ಇದೆ. ಕರಾಚಿಯಲ್ಲಿ HQ-9B ಏರ್ ಡಿಫೆನ್ಸ್ ಸಿಸ್ಟಮ್ ಇರುವಂಥದ್ದು. ಹಾಗಾಗಿ ಅದರ ಮೇಲೆ ಟಾರ್ಗೆಟ್ ಆಗುವಂತ ಒಂದಿಷ್ಟು ಸಾಧ್ಯತೆಗಳಿದೆ. ಕರಾಚಿ ಪಾಕಿಸ್ತಾನದಲ್ಲಿ ಒಂದಿಷ್ಟು ವ್ಯಾಪಾರ ವಹಿವಾಟುಗಳಾಗತ್ತಂತಂದ್ರೆ ಅದು ಕರಾಚಿಯಲ್ಲೇ ಬಹಳ ಪ್ರಮುಖವಾಗಿರುವಂತಹ ನಗರ ಪಾಕಿಸ್ತಾನ.
ಬಟ್ ಮತ್ತೊಂದಿಷ್ಟು ಅಂತಂದ್ರೆ ಈಗ ಭಾರತದ ಏರ್ ಡಿಫೆನ್ಸ್ ಏನಿದೆಯಲ್ಲ, ಇಲ್ಲಿ ಕರಾಚಿಯಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ. ಹಾಗಾಗಿ ಅದನ್ನೇ ಟಾರ್ಗೆಟ್ ಮಾಡಿಕೊಂಡು ನಮ್ಮ ಭಾರತ ಎಲ್ಲಾದರೂ ದಾಳಿ ಮಾಡಬಹುದಾ, ಒಂದಿಷ್ಟು ಸಾಧ್ಯತೆಗಳಿರುವಂಥದ್ದು ಗೊತ್ತಾಗ್ತಿದೆ. ಈಗಾಗಲೇ ನಮ್ಮ ಭಾರತೀಯ ವಾಯುನೆಲೆ ನಾವು ಸಿದ್ಧವಾಗಿದ್ದೀವಿ ಅನ್ನೋದಾಗಿ ಸರಣಿ ಟ್ವೀಟ್ಗಳನ್ನು ಮಾಡಿದ್ರು. ನೌಕಾಪಡೆ ಕೂಡ ಇವತ್ತು ನಮ್ಮ ಗುರಿ ಏನು ದೂರ ಇಲ್ಲ, ಬಹಳ ಹತ್ರ ಇದೆ ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಪೋಸ್ಟ್ಗಳನ್ನು ಮಾಡಿದ್ರು. ಹಾಗಾಗಿ ಯಾವ ನಿಲುವನ್ನು ಹೊಂದಿದ್ದಾರೆ? ಪಾಕಿಸ್ತಾನವನ್ನ ಬಗ್ಗು ಬಡಿಯೋದಕ್ಕೆ, ಕರಾಚಿಯನ್ನೇ ಟಾರ್ಗೆಟ್ ಮಾಡಿ ಅವರ ಹುಟ್ಟಡಗಿಸೋದಕ್ಕೆ ಮುಂದಿನ ಹೆಜ್ಜೆಯನ್ನ ಇಟ್ಕೊಳ್ತಾರಾ?